ಎಲ್ಲ ನನ್ನ ಒಳ್ಳೆ ಮನಸ್ಸಿನ ವಿದ್ಯಾವಂತ, ಬುದ್ಧಿವಂತ, ವಿಚಾರವಂತ, ಪ್ರಜ್ಞಾವಂತ ಸ್ನೇಹಿತರಿಗೆ ನಮಸ್ಕಾರಗಳು. ಹೇಗಿದ್ದೀರಿ? ನಾನು ನಿಮ್ಮ ಲೀಡರ್ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಲೀಡರ್ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ಫ್ರೆಂಡ್ಸ್, ನೀವು ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ, ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ, ದಯಮಾಡಿ ಮೊದಲು ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಐಕಾನನ್ನು ಆನಲ್ಲಿ ಇಟ್ಕೊಳ್ಳಿ. ಕಾರಣ ಏನಪ್ಪ ಅಂತ ಹೇಳಿದರೆ, ನನ್ನ ಒಳ್ಳೆಯ ವಿಚಾರಗಳನ್ನು ನಿಮ್ಮೊಟ್ಟಿಗೆ, ನಿಮ್ಮ ಉತ್ತಮ ವಿಚಾರಗಳನ್ನು ನನ್ನೊಟ್ಟಿಗೆ ವಿಚಾರ ವಿನಿಮಯ ಮಾಡಲಿಕ್ಕೆ ಇದು ಒಂದು ಪ್ಲಾಟ್ಫಾರ್ಮ್. ಹಾಗಾಗಿ ನಾನು ಈ ದಿನ ಒಂದು ಒಳ್ಳೆಯ ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ಇದು ನನ್ನ ಅನುಭವ ಮತ್ತು ನನ್ನ ಅನಿಸಿಕೆ. ಇದಕ್ಕೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಿಮ್ಮ ಅನುಭವ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ಸ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಚಾರವನ್ನು ತಲುಪಿಸಿ. ಸ್ನೇಹಿತರೆ, ನಾನು ವಿಚಾರವನ್ನು ಬಹಳ ಸಮಯೋಚಿತವಾಗಿ ಯೋಚಿಸಿದಾಗ, ವಿಚಾರ ಮಾಡಿದಾಗ ನನಗೆ ತಿಳಿದು ಬಂದಂಥ ಸತ್ಯವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, 3ನೇ ಬಾರಿ ಮೋದಿ ಪ್ರಧಾನಿಯಾಗುವುದು ಕಷ್ಟ ಕಷ್ಟ ಕಷ್ಟ. 3ನೇ ಬಾರಿ ಮೋದಿ ಪ್ರಧಾನಿಯಾಗುವುದು ಕಷ್ಟ ಕಷ್ಟ ಕಷ್ಟ. ಸ್ನೇಹಿತರೆ, 2014ನೇ ಇಸವಿಯಲ್ಲಿ 16ನೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವಿರೋಧಿ ಅಲೆ, ಆಡಳಿತ ವಿರೋಧಿ ಅಲೆ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿದರೆ, ಯಾರು ಬೇಕಾದರೂ ವಿರೋಧ ಪಕ್ಷ ಕೋಟ್ ಹಾಕಲಿಕ್ಕೆ ಜನ ರೆಡಿ ಇದ್ದರು. ನಂಬರ್ 1. ನಂಬರ್ 2, ಕಾಂಗ್ರೆಸ್ನ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುತ್ತಾ ಇತ್ತು. ನಂಬರ್ 3, ಯಾರಿಗೂ ವಿಚಾರವಂತರಿಗೆ ಆ ಒಂದು ಪಕ್ಷದಲ್ಲಿ ಅಥವಾ ದೇಶದಲ್ಲಿ ವಿಚಾರ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ನಂಬರ್ 4, ದಿನನಿತ್ಯ ಪೆಟ್ರೋಲ್ ಮತ್ತು ದಿನನಿತ್ಯದ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇತ್ತು. ಅಂಥ ಸಮಯದಲ್ಲಿ ಸನ್ಮಾನ್ಯ ಮೋದಿಜಿಯವರು ಬಹಳ ಸೂಕ್ಷ್ಮವಾಗಿ, ಬಹಳ ಸರಳವಾಗಿ ಈ ವಿಚಾರಗಳನ್ನು ಜನರಿಗೆ ಮುಟ್ಟಿಸಿ, ಜನರನ್ನು ಕನಸಿನಲ್ಲಿ ತೇಲು ಹಾಗೆ ಮಾಡಿದರು. ನಂಬರ್ 1, ಜನಕ್ಕೆ ಭ್ರಷ್ಟಾಚಾರ ಮುಕ್ತರಾಗಬೇಕು ಅಂತ ಆಸೆ ಇತ್ತು. ಸ್ವಿಸ್ ಬ್ಯಾಂಕಿನಲ್ಲಿ ಇಟ್ಟಿರುವಂಥ ಕಳ್ಳ ಖದೀಮರ ಕಪ್ಪು ಹಣವನ್ನು ದೇಶಕ್ಕೆ ತಂದು, ನಂಬರ್ 1 ಇದು, ದೇಶಕ್ಕೆ ತಂದು ಪ್ರತಿಯೊಬ್ಬ ನಾಗರಿಕರ ಕುಟುಂಬಕ್ಕೆ, ಪ್ರತಿಯೊಂದು ಕುಟುಂಬಕ್ಕೆ ಹಂಚಿದರೆ ತಲಾ 15 ಲಕ್ಷ ಬರುತ್ತೆ ಅಂತ ಹೇಳಿದ್ದು. 15 ಲಕ್ಷ ಬರುವಷ್ಟು ಕಪ್ಪು ಹಣ, ದೇಶದ ಕಪ್ಪು ಹಣ, ಕಾಂಗ್ರೆಸ್ನವರ ಕಪ್ಪು ಹಣ ಹೊರದೇಶದಲ್ಲಿದೆ, ಸ್ವಿಸ್ ಬ್ಯಾಂಕಲ್ಲಿದೆ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ರು. ನಂಬರ್ 2, ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಅದಕ್ಕೆ ಪರಿಹಾರವಾಗಿ ಪ್ರತಿ ಒಂದು ವರ್ಷಕ್ಕೆ ನಾವು BJPಯವರು, ಅಂದರೆ ನಾನು 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು. 2 ಕೋಟಿ ಉದ್ಯೋಗ ಅಂತಿದ್ದಾಗೆ ನಿರುದ್ಯೋಗಿ, ಪದವೀಧರರು, ವಿದ್ಯಾವಂತರು, ಬುದ್ಧಿವಂತರು ಮೋದಿಯನ್ನ ಸಾಕ್ಷಾತ್ ದೇವರು ರೀತಿ ನೋಡಿದರು. ನಂಬರ್ 3, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಕಾಂಗ್ರೆಸ್ಸು ಇದನ್ನು ಸರ್ವಸ್ವ ನಾಶ ಮಾಡಬೇಕು ಅಂತ ಸಂಪೂರ್ಣವಾಗಿ ಭ್ರಷ್ಟಾಚಾರ ಮುಕ್ತವಾಗಿ ನಾನು ಅಧಿಕಾರ ನಡೆಸ್ತೀನಿ,
ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀನಿ, ಭ್ರಷ್ಟಾಚಾರ ಮುಕ್ತವಾದಂಥ ಸಮಾಜವನ್ನು ನಿರ್ಮಿಸೋಣ. ಪಾರ್ಟಿ ವಿತ್ ಡಿಫರೆನ್ಸ್. ನಮ್ಮ ಪಕ್ಷ ನಾನು ತಿನ್ನಲ್ಲ, ತಿನ್ನೋದಕ್ಕೂ ಯಾರಿಗೂ ಬಿಡೋದಿಲ್ಲ ಎಂಬ ಸ್ಲೋಗನ್ನೊಂದಿಗೆ ಬಹುದೊಡ್ಡ ಚುನಾವಣೆಯನ್ನು ಗೆದ್ರು ಮೋದಿಜಿ. ಆದರೆ ಆಗಿದ್ದೇನು? ಸ್ವಿಸ್ ಬ್ಯಾಂಕಿಂದ 15 ಲಕ್ಷ ನಿಮ್ಮ ಮನೆಗೆ ತಲುಪ್ತಾ? ತಂದ್ರ ಮೋದಿಜಿ? ಇಲ್ಲ. 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರ? ಇಲ್ಲ. ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ ಆಯ್ತಾ? ಇಲ್ಲ. ರೈಟ್ ಆರ್ ರಾಂಗ್? ಸ್ನೇಹಿತರೆ, ಅದನ್ನು ಮೀರಿ 2019ರಲ್ಲಿ ಮತ್ತೆ ಚುನಾವಣೆ ಬಂತು, 17ನೇ ಲೋಕಸಭಾ ಚುನಾವಣೆ. ಇಲ್ಲಿ ಮೋದಿಜಿ 2 ಸ್ಲೋಗನ್ಗಳನ್ನು ಎತ್ಕೊಂಡ್ರು. ನಂಬರ್ 1, ದೇಶ ಅಪಾಯದಲ್ಲಿದೆ, ದೇಶಾಭಿಮಾನವನ್ನು ಕೆರಳಿಸುವಂತಹದ್ದು. ದೇಶ ಅಪಾಯದಲ್ಲಿದೆ, ದೇಶದ ರಕ್ಷಣೆಯ ಹೆಸರಿನಲ್ಲಿ, ಗಡಿ ರಕ್ಷಣೆಯ ಹೆಸರಿನಲ್ಲಿ, ಸೈನಿಕರ ಹೆಸರಿನಲ್ಲಿ, ಪುಲ್ವಾಮಾ ದಾಳಿಯ ಹೆಸರಿನಲ್ಲಿ ಜನರನ್ನ ಭ್ರಮೆಯಲ್ಲಿ, ಜನರನ್ನ ಭಾವೋದ್ವೇಗಕ್ಕೆ ಒಳಗಾಗುವಂತೆ ಮಾಡಿ, ಜನರನ್ನ ಭಯ ಹುಟ್ಟಿಸಿ ಚುನಾವಣೆಯಲ್ಲಿ ಗೆದ್ರು. ನಂಬರ್ 2, ನಾನು ಹೇಳ್ತಿರೋದು 2019ದ್ದು. ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಹೇಳಿ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ಸ್, ಹಿಂದೂ ಸಿಖ್, ಹಿಂದೂ ಜೈನ್ ಮಧ್ಯೆ ನಮ್ಮನ್ನು ಒಡೆದಾಳಿ ಹಿಂದೂ ಮತಗಳನ್ನು ಕ್ರೋಢೀಕರಣ ಮಾಡಿ ಚುನಾವಣೆಯಲ್ಲಿ ಗೆದ್ರು. ಕಳೆದ 10 ವರ್ಷಗಳಲ್ಲಿ ನದಿಯಲ್ಲಿ ಬಹಳ ನೀರು ಹರಿದೋಯ್ತು. ಈಗ ಮೋದಿ ಭಾಷಣ ಮಾಡಲಿಕ್ಕೆ, ಭ್ರಮೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪತ್ರಿಕೆಗಳನ್ನು ಮತ್ತು ಟಿವಿ ಮಾಧ್ಯಮಗಳನ್ನು ಉಪಯೋಗಿಸ್ಕೊಂತ ಇದ್ದಾರೆ. ಈ ಟಿವಿ ಮಾಧ್ಯಮಗಳು ಮತ್ತು ಪತ್ರಿಕೆಗಳು ಮೋದಿಯನ್ನು ಯಾವ ಮಟ್ಟಕ್ಕೆ ಅಂತಂದ್ರೆ ಜನ ನಗ್ತಾರೆ. ಅವ್ರು ಹೇಳೋದು, ಅವ್ರು ಮಾಡೋದು ನೋಡ್ಬಿಟ್ರೆ ಜನ ನಗ್ತಾರೆ. ಸ್ನೇಹಿತರೆ, ಈಗ ಮೋದಿಗೆ ಎಷ್ಟು ವಿರೋಧ ಇದೆ ಅಂದರೆ, ನಂಬರ್ 1, ಆಡಳಿತ ವಿರೋಧ ಅಲೆ ಇದೆ. 10 ವರ್ಷ ಆಡಳಿತ ನಡೆಸಿರುವಂಥ ಆಡಳಿತ ವಿರೋಧ ಅಲೆ ಇದೆ. ನಂಬರ್ 2, ನಿರುದ್ಯೋಗ, ಬಡತನ ತುಂಬಿ ತುಳುತ್ತಾ ಇದೆ ದೇಶದಲ್ಲಿ. ಯಾವ ಮಟ್ಟಕ್ಕಾಗ್ಬಿಟ್ಟಿದೆ ಅಂದರೆ ಬಡತನ, 1 ಕೆಜಿ ಅಕ್ಕಿಯ ಬೆಲೆ 100 ರೂಪಾಯಿ ಆಗ್ಬಿಟ್ಟಿದೆ. 1 ಲೀಟರ್ ಪೆಟ್ರೋಲ್ ಬೆಲೆ 101 ರೂಪಾಯಿ ಆಗ್ಬಿಟ್ಟಿದೆ. ಬಡವರು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ದಿನನಿತ್ಯ ಉಪಯೋಗಿಸುವಂತ ಎಲ್ಲ ವಸ್ತುಗಳ ಮೇಲೆ GSTಯನ್ನು ಹಾಕಿ ಸರ್ಕಾರಕ್ಕೆ ಹಣವನ್ನು ಲೂಟಿ ಮಾಡಿ ಆ ಹಣವನ್ನು ಭ್ರಷ್ಟಾಚಾರಕ್ಕೆ ಉಪಯೋಗಿಸ್ಕೊಂತ ಇದ್ದಾರೆ. ಸಾವಿರಾರು ಕೋಟಿ ಟ್ಯಾಕ್ಸ್ ಹಾಕ್ತಾರೆ. ತಿನ್ನೋ ಅನ್ನಕ್ಕೂ ಟ್ಯಾಕ್ಸ್. ಆರೋಗ್ಯ ಹಾಳಾಯ್ತು ಅಂದ್ರೆ ಸಾವಿರಾರು ರೂಪಾಯಿ ಸಾಲ ಮಾಡಬೇಕಾಗುತ್ತೆ. 18% ಟ್ಯಾಕ್ಸ್. 1 ಮಾತ್ರೆ ಮೇಲೆ ಟ್ಯಾಕ್ಸ್, 1 ಗ್ಲೂಕೋಸ್ ಮೇಲೆ ಟ್ಯಾಕ್ಸ್. ಹಾಗೂ ನಿರುದ್ಯೋಗ ತಾಂಡವಾಡ್ತಾ ಇದೆ. ಲಕ್ಷಾಂತರ ಮಕ್ಕಳು ಹೊರಗಡೆ ಬರ್ತಾರೆ ಓದಿ,
ಅವರಿಗೆ ಕೆಲಸ ಇಲ್ಲ. ಏನು ಮಾಡಬೇಕು ಅಂತ ಕೇಳಿದರೆ ಪಕೋಡ ಮಾರಿ ಅಂತಾರೆ. ಭ್ರಮೆಯಲ್ಲಿದ್ದಂಥ ಪತ್ರಿಕೆಗಳು, ಟಿವಿ ಮಾಧ್ಯಮಗಳು, ಪಕ್ಷದ ಕಾರ್ಯಕರ್ತರು ಇವತ್ತು ಭ್ರಮೆಯನ್ನ ದಾಟಿ ವಾಸ್ತವಕ್ಕೆ ಬಂದು ಯೋಚನೆ ಮಾಡಿದರೆ ಸತ್ಯದ ಅರಿವಾಗ್ತದೆ. ಸತ್ಯದ ಅರಿವಾಗ್ತದೆ. ಈ ಬಾರಿ ಚುನಾವಣೆಗೆ ಮೋದಿ ಏನನ್ನೂ ಹೇಳ್ತಾ ಇಲ್ಲ. ರಾಮ ಮಂದಿರ ಅಂತ ಹೇಳಲಿಕ್ಕೆ ಯೋಚನೆ ಮಾಡಿದ್ರು, ಆದರೆ ದೇಶದ ಒಂದೇ 1% ಜನ ಅದರ ಬಗ್ಗೆ ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ, ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಯಾವುದೇ ವಿಚಾರವಿಲ್ಲ, ಯಾವುದೇ ಅಭಿವೃದ್ಧಿ ಇಲ್ಲ. ಅವರು ಮಾಡುವಂಥ ಬೃಹತ್ ಭಾಷಣಗಳನ್ನ, ಕಾರ್ಯಕ್ರಮಗಳನ್ನೇ ರಾಜ್ಯದಲ್ಲಿ ಬ್ಯಾಂಗ್ಳೂರಿನಲ್ಲಿ ರದ್ದು ಮಾಡಿದ್ರು. ವಾಟ್ ಈಸ್ ದಿ ರೀಸನ್? ದುಡ್ಡು ಕೊಟ್ಟರು ಜನ ಬರ್ತಾ ಇಲ್ಲ ಅಂತ. ದುಡ್ಡು ಕೊಟ್ಟು ಕರ್ಕೊಂಬರ್ತೀನಿ ಅಂದ್ರು ಜನ ಬರ್ತಾ ಇಲ್ಲ. ಕೋಲಾರದಲ್ಲಿ ಭಾಷಣ ಮಾಡಿದ್ರು, ದೇಶದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲಿಲ್ಲ. ಯಾವುದೋ MLA ಮಾತಾಡ್ದಂಗೆ ಮಾತಾಡಿದ್ರು. ಮಂಗಳೂರಿನ ಮೆರವಣಿಗೆ ಫ್ಲಾಪ್ ಆಯಿತು. ಮೋದಿ ಯಾವುದೇ ಏರಿಯಾದಲ್ಲಿ ಕಂಡು ಬರ್ತಾ ಇಲ್ಲ. ಸ್ನೇಹಿತರೆ, ಇದು ನನ್ನ ಅನುಭವ ಮತ್ತು ಅನಿಸಿಕೆ. ಹಾಗಾಗಿ 3ನೇ ಬಾರಿ ಮೋದಿ ಪ್ರಧಾನಿಯಾಗುವುದು ಕಷ್ಟ. ಇದು ನಿಮ್ಮ ಅಭಿಪ್ರಾಯ ಆಗಿದ್ರೆ ಲೈಕ್ ಮಾಡಿ. ಇಲ್ಲ ನಿಮಗೇನಾದರೂ ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು ಅಂದರೆ ಕಾಮೆಂಟ್ಸ್ ಮಾಡಿ. ಹಾಗೂ ನನ್ನೊಂದಿಗೆ ಸಂಪರ್ಕದಲ್ಲಿರಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ದಯಮಾಡಿ ಚರ್ಚೆ ಮಾಡೋಣ. ದೇಶದ ಅಭಿವೃದ್ಧಿಗಾಗಿ ಚರ್ಚೆ ಮಾಡೋಣ. ಬಡವರ ಅಭಿವೃದ್ಧಿಗಾಗಿ ಚರ್ಚೆ ಮಾಡೋಣ. ಪರಿಸರ ರಕ್ಷಣೆಗಾಗಿ ಚರ್ಚೆ ಮಾಡೋಣ. ನನ್ನ ಈ ವಿಡಿಯೋನ ನೀವು ನೋಡಿದ್ದಕ್ಕೆ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.